ರಾಜ್ಯ ಬಿಜೆಪಿಯಲ್ಲಿ ರಾ ಫೈಟ್, ರೆಡ್ಡಿ ಮತ್ತು ರಾಮುಲು ಫೈಟ್ ಅದು ಈಗ ಇನ್ನೊಂದು ಹಂತಕ್ಕೆ ಹೋಗಿದೆ. ಆರಂಭದಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮೇಲೆ, ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮೇಲೆ ಆರೋಪ ಪ್ರತ್ಯಾರೋಪ ಮಾಡಿದ್ರು. ಆಗ ಜನ ಅಂದ್ಕೊಂಡಿದ್ದೇನೆಂತಂದರೆ ಇದು ಕೇವಲ ರಾಜಕೀಯದ ಒಂದು ಲೆಕ್ಕಾಚಾರ, ಇವರು ಮಾತಾಡ್ತಾ ಇರೋದು ಅಂತಂದ್ಬಿಟ್ಟು. ಆದರೆ ಅವರ ಬೆಂಬಲಿಗರು ಕೂಡ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇವಾಗ. ಏನಂತಂದರೆ ಇದು ಕೇವಲ ರಾಜಕೀಯ ಮಾತ್ರ ಅಲ್ಲ, ಇದು ಆಸ್ತಿ ವಿಚಾರದ ಫೈಟ್. ಇದು ಜನಾರ್ದನ್ ರೆಡ್ಡಿ ಏನೋ ಶ್ರೀರಾಮುಲುಗೆ ಆಸ್ತಿ ಕೊಟ್ಟಿದ್ರಂತೆ, ಅದನ್ನು ಅವರು ವಾಪಸ್ ಕೊಡಲಿಲ್ವಂತೆ, ಅಥವಾ ಇಬ್ಬರು ಏನೋ ಒಂದು ಜಾಯಿಂಟ್ ವೆಂಚರ್ನಲ್ಲಿ 90 ಎಕರೆ ಜಾಗ ತೊಗೊಂಡು ಅದೇನೋ ಲೇಔಟ್ ಮಾಡಿದ್ರಂತೆ, ಅದರಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಶೇರಿಂಗ್ ಕರೆಕ್ಟಾಗಿ ಆಗಲಿಲ್ವಂತೆ. ಅವಾಗಿಂದ ಇವರಿಬ್ಬರ ನಡುವಿನ ವೈಮನಸ್ಸು ಜೋರಾಯ್ತಂತೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದೆ. ಹಾಗಾದರೆ ರೆಡ್ಡಿ ರಾಮುಲು ಜಗಳಕ್ಕೆ ಆಸ್ತಿನೇ ಮುಖ್ಯ ಕಾರಣವಾಗಿ ಹೋಯ್ತಾ ಅಂತಕ್ಕಂಥ ಒಂದು ಪ್ರಶ್ನೆ. ಈ ಆಸ್ತಿ ವಿಚಾರದಿಂದಲೇ ಇಬ್ಬರು ಕೂಡ ಈ ಮಟ್ಟಕ್ಕೆ ಕಿತ್ತಾಡ್ಕೊಂಡಿದ್ದಾರೆ. ಯಾವ ಮಟ್ಟಿಗೆ ಅಂತಂದರೆ ರಾಮುಲು ಅವರು ಗೇಟೇ ಕ್ಲೋಸ್ ಮಾಡಿಬಿಟ್ರು, ಜನಾರ್ದನ್ ರೆಡ್ಡಿ ಮನೆಗೆ ಹೋಗ್ತಕ್ಕಂಥ ಗೇಟೇ ಕ್ಲೋಸ್ ಮಾಡಿಬಿಟ್ರು ವಾಸ್ತು ನೆಪ ಹೇಳ್ಕೊಂಡು. ಅಲ್ಲಿಗೆ ಬಂದಿದೆ. ಹಾಗಾದರೆ ಏನಿದು ಇನ್ಸೈಡ್ ಸ್ಟೋರಿ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಮತ್ತೊಂದು ಹಂತ ತಲುಪಿದ ರೇರಾ ಫೈಟ್, ತಾರಕಕ್ಕೇರಿದ ಮಾಜಿ ಸ್ನೇಹಿತರ ಸವಾಲ್, ಬೆಂಬಲಿಗರ ನಡುವೆಯೂ ಟಾಕ್ ವಾರ್. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತಿದ್ದ ಶ್ರೀರಾಮುಲು ಗಾಲಿ ಜನಾರ್ದನ ರೆಡ್ಡಿ ನಡುವೆ ಇದೀಗ ನಾನಾನಿನ ಫೈಟ್ ಶುರುವಾಗಿದೆ. ಇದ್ರೆ ಇವರ ಹಾಗೆ ಗೆಳೆಯರು ಇರಬೇಕು ಅಂತ ಹೆಸರಾಗಿದ್ದ ಕುಚ್ಚಿಕಿಗಳು ಈಗ ದುಶ್ಮನ್ಗಳಾಗಿದ್ದಾರೆ. ಕೋರ್ ಕಮಿಟಿ ಸಭೆ ಬಳಿಕ ಶ್ರೀರಾಮುಲು ಮಾಜಿ ಗೆಳೆಯ ರೆಡ್ಡಿ ವಿರುದ್ಧ ವಾರ್ ಸಾರಿದ್ದಾರೆ. ಇಬ್ಬರ ಸಮರದಿಂದ ರಾಜ್ಯ ಬಿಜೆಪಿ ತೀವ್ರ ಮುಜುಗರಕ್ಕೀಡಾಗಿದೆ. ಯತ್ನಾಳ್ ವಿಜಯೇಂದ್ರ ಬಣ ಕಿತ್ತಾಟ ನಡೀತಾ ಇರುವಾಗಲೇ ಸ್ನೇಹಿತರ ಸವಾಲ್ ತಾರಕಕ್ಕೇರಿದೆ. ಸ್ನೇಹಿತರ ಬಹಿರಂಗ ಸಂಘರ್ಷದಿಂದ ಅಲರ್ಟ್ ಆಗಿರುವ ಹೈಕಮಾಂಡ್ ಇಬ್ಬರ ವಾಕ್ಯುದ್ಧಕ್ಕೆ ಅಲ್ಪ ವಿರಾಮ ಹಾಕಿದೆ. ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಹಾಕಿದ್ರೂ ರೆಡ್ಡಿ ರಾಮುಲು ಸಮರ ಮತ್ತೊಂದು ಹಂತ ತಲುಪಿದೆ. ಮಾಜಿ ಸ್ನೇಹಿತರ ಬೆಂಬಲಿಗರ ನಡುವೆ ಟಾಕ್ ವಾರ್ ಶುರುವಾಗಿದೆ. ಬಳ್ಳಾರಿಯಲ್ಲಿ ಪರಸ್ಪರ ಸುದ್ದಿಗೋಷ್ಠಿ, ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ಶ್ರೀರಾಮುಲು ಮೇಲಿನ ರೆಡ್ಡಿ ಆರೋಪ ಖಂಡಿಸಿ ವಾಲ್ಮೀಕಿ ಸಮುದಾಯದ ಮುಖಂಡರು ಕಿಡಿಕಾರಿದ್ದಾರೆ. ಜನಾರ್ದನ ರೆಡ್ಡಿಯಿಂದ ರಾಮುಲು ಬೆಳೆದಿಲ್ಲ, ರಾಮುಲೂರಿಂದ ರೆಡ್ಡಿ ಬೆಳೆದಿದ್ದು. ಸಂಡೂರು ಉಸ್ತುವಾರಿ ನೀವೇ ವಹಿಸಿಕೊಂಡ್ರಿ, ಆದರೆ ಯಾಕೆ ಗೆಲ್ಲಿಸಲಿಲ್ಲ, ಗೆಲ್ಲಿಸುವ ತಾಕತ್ತು ಇರಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ರಾಮುಲೂರನ್ನ ಕೊಲೆಗಟುಕ ಅಂದಿದ್ದ ರೆಡ್ಡಿ ವಿರುದ್ಧ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ. ನಮ್ಮ ರಾಮುಲೂರು ನಮ್ಮ ಸಮಾಜಕ್ಕೆ ದೊಡ್ಡ ಬೆನ್ನೆಲುಬು, ಮಾಸ್ಟರ್. ಅವರು ನಮ್ಮ ಸಮಾಜದ ಪ್ರಮುಖ ರಾಮುಲು ಅವರನ್ನ ಬಳಸಿಕೊಂಡು ಕೃತ್ಯವನ್ನು ಎಸಗಿದ್ದಾರೆ. ಶ್ರೀರಾಮುಲು ಅವರನ್ನ ಬಳಸಿಕೊಂಡು ಜನಾರ್ದನ್ ರೆಡ್ಡಿ ಈ ಮಟ್ಟಕ್ಕೆ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿಯಿಂದ ನಾವು ರಾಮುಲು ಅಲ್ಲ, ರಾಮುಲಿಂದನೇ ಜನಾರ್ದನ್ ರೆಡ್ಡಿ ಅವರು. ರಾಮುಲು ವಿರುದ್ಧ ನೀನು ಕೀಳು ಜಾತಿಯವನು, ನೀನು ಕೊಡಲಿ ಇಟ್ಕೊಂಡು ಬೀದಿನಲ್ಲಿ ಓಡಾಡ್ತಕ್ಕಂಥ ವ್ಯಕ್ತಿ, ನಿನ್ನ ರಾಜಕೀಯ ಜೀವನವನ್ನು ನಾನು ತಂದಿದ್ದೀನಿ, ಇಲ್ಲಾಂದ್ರೆ ನಿನ್ನ ಬೇರೆ ಬೇರೆ ತರ ಮಾಡ್ತೀನಿ ಅನ್ನೋದು ಆರೋಪ ಮಾಡಿದ್ದಾರೆ. ಆರೋಪಕ್ಕೆ ವಿರುದ್ಧವಾಗಿ ನಾವು ಮುಂದಿನ ದಿನದಲ್ಲಿ ರಾಮುಲುಗೆ ಸ್ವತಃ ಅವ್ರ ಹತ್ರ ಡಿಸ್ಕಸ್ ಮಾಡಿ ಒಂದು ಕೋರ್ಟಲ್ಲಿ ಮಾನನಷ್ಟ ಮೊಕದ್ದಮೆ ಮಾಡ್ತೀವಿ. ಒಂದು ಅದರ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ವಿ, ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಆಗ ಒಂದು ಜಾತಿ ನಿಂದನೆ ಕೇಸ್ ಹಾಕ್ಬೇಕಂತ. ಜನಾರ್ದನ್ ರೆಡ್ಡಿ ಯಾವ ಪದಗಳ ಬಳಕೆ ಮಾಡಿ ಕ್ಷಮೆ ಕೋರಬೇಕು, ಬಿಜೆಪಿ ಪಕ್ಷದಿಂದ ಜನಾರ್ದನ್ ರೆಡ್ಡಿ ಅವರು ಉಚ್ಚಾಟನೆ ಮಾಡಬೇಕು, ಇಲ್ಲಾಂದ್ರೆ ಒಂದು ಉಗ್ರವಾದ ಹೋರಾಟ ಅಂತ ಕಡಾಖಂಡಿತ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಅವರು ಶ್ರೀರಾಮುಲು ಅವರ ವಿರುದ್ಧ ಅಂದರೆ ಸಂಡೂರು ಉಪಚುನಾವಣೆ ಸೋಲಿಗೆ ನೀವೇ ಕಾರಣ ಅನ್ನುವಂಥ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು. ಇದರಿಂದ ಬಹುತೇಕ ನೊಂದಿದ್ದಂಥ ಶ್ರೀರಾಮುಲು ಅವರು ಇದೆಲ್ಲದಕ್ಕೂ ಕೂಡ ಕಾರಣ ಜನಾರ್ದನ್ ರೆಡ್ಡಿ ಅವರು ಅನ್ನುವಂಥ ಆರೋಪವನ್ನು ಮಾಡಿದರು. ಅದೇ ಕಾರಣಕ್ಕೋಸ್ಕರ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಆರೋಪ ಮಾಡಿದಂಥ ಶ್ರೀರಾಮುಲು ಅವರು ಇವತ್ತಿನ ನನ್ನ ಸ್ಥಿತಿಗೆ ಕಾರಣನೇ ಜನಾರ್ದನ್ ರೆಡ್ಡಿ ಅವರು. ಅವರನ್ನು ಅಂದರೆ ಬಳ್ಳಾರಿಗೆ 14 ವರ್ಷ ಬಳ್ಳಾರಿಯಿಂದ ಹೊರಗಿದ್ರು. ತದನಂತರದಲ್ಲಿ ಬೆಂಗಳೂರಿಗೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಅವರನ್ನು ನಾನು ಸ್ವಾಗತ ಮಾಡ್ಕೊಳ್ಳಿಕ್ಕೆ ಹೋಗಿರಲಿಲ್ಲ. ಇದೇ ಕಾರಣಕ್ಕೋಸ್ಕರ ಅವರು ನನ್ನ ಮೇಲೆ ಸೆಡನ್ನು ತೀರಿಸ್ಕೊಳ್ತಿದ್ರು, ನನ್ನ ವಿರುದ್ಧ ಬೇಕಾಬಿಟ್ಟಿಯಾಗಿ ಹೈಕಮಾಂಡ್ಗೆ ದೂರನ್ನು ಕೊಡ್ತಾ ಇದ್ರು ಅನ್ನುವಂಥ ಆರೋಪನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು ಸಹಿತ ಬೆಂಗಳೂರಿನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮೂಲಕ ಶ್ರೀರಾಮುಲು ಅವರ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ರು. ಅದಕ್ಕೆ ಪ್ರತಿಯಾಗಿ ಕೌಂಟರ್ ಕೊಡೋದ್ರ ಮೂಲಕ ಶ್ರೀರಾಮುಲು ಅವರು ಸಹಿತ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಟ್ಟಾರೆಯಾಗಿ 25ರಿಂದ 30 ವರ್ಷಗಳ ಇಬ್ಬರ ರಾಜಕೀಯ ಜೀವನ, ಸ್ನೇಹ ಏನಿತ್ತು ಅದು ಬಹುತೇಕ ಇಲ್ಲಿಗೆ ಖತಮಾಗಿದೆ ಅನ್ನುವಂಥ ಚರ್ಚೆಗಳು ನಡೀತಿದೆ. ಇದಕ್ಕೆ ಶ್ರೀರಾಮುಲು ಅವರು ಸಹಿತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಪಕ್ಷದ ಕೆಲಸ ಅಂತ ಬಂದರೆ ನಾನು ಕಾಂಪ್ರಮೈಸ್ ಆಗ್ಬೋದು, ಆದರೆ ವ್ಯಕ್ತಿಗಳು ಅಂತ ಬಂದಂಥ ಸಂದರ್ಭದಲ್ಲಿ ವೈಮನಸ್ಸು ಸರಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ನೇಹಿತರ ಸವಾಲ್ಗೆ ಹೊಸ ಟ್ವಿಸ್ಟ್, ಆಸ್ತಿಗಾಗಿ ರೆಡ್ಡಿ ರಾಮುಲು ಫೈಟ್. ಶ್ರೀರಾಮುಲು ಬೆಂಬಲಿಗರು ಸುದ್ದಿಗೋಷ್ಠಿ ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ತಮ್ಮ ನಾಯಕನ ಪರ ಬ್ಯಾಟ್ ಬೀಸಿದ್ರು. ಸಂಕಷ್ಟದ ಸಮಯದಲ್ಲಿ ಶ್ರೀರಾಮುಲುಗೆ ಜನಾರ್ದನ ರೆಡ್ಡಿ ಒಂದಷ್ಟು ಆಸ್ತಿ ಕೊಟ್ಟು ಹೋಗಿದ್ರು. ಆದರೆ ಶ್ರೀರಾಮುಲು ಆಸ್ತಿ ವಾಪಸ್ ಕೊಟ್ಟಿಲ್ಲ, ಆಸ್ತಿಯನ್ನ ವಾಪಸ್ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಅವತ್ತಿನ ದಿನ ಏನ್ ಜನಾರ್ದನ ರೆಡ್ಡಿ ಸಾಹೇಬ್ರ ಜೊತೆ ಶ್ರೀರಾಮುಲು ಅಣ್ಣವ್ರು ಇದ್ರು, ಅವತ್ತು ಅಣ್ಣ ತಮ್ಮದರಾಗಿ ಇದ್ವಿ ನಾವು. ಅದು ಏನು ಇವತ್ತಿನ ದಿನ ಸಾಹೇಬ್ ಕೇಳಿದೇನಂದ್ರೆ, ನಮ್ಮ ವನವಾಸ ಅನುಭವಿಸಿ ಬಂದಿದ್ವಪ್ಪ, ನಾವು ಸಂಕಷ್ಟದಲ್ಲಿ ಇದ್ವಿ, ನಮ್ಮ ನೇರ ಅಣ್ಣ ತಮ್ಮಳಂಗಿದ್ದಾಗ ನಾವು ಆಸ್ತಿ ಮಾಡಿದ್ವಿ, ದಯಮಾಡಿ ಕೊಡ್ರಿ ಅಂತಂದು ಹೇಳಿ
ಇವತ್ತು ಅವ್ರು ಕೇಳ್ತಾ ಇರೋದು ಇಷ್ಟೇ. ಇವತ್ತು ನಾವೆಲ್ಲರೂ ನೋಡಿದ್ವಿ, ನಮ್ಮ ಸ್ವಂತ ಅಣ್ಣ ತಮ್ಮರಿಗಿಂತ ಜಾಸ್ತಿ ಇದ್ರು ಅವರೆಲ್ಲ. ಇವತ್ತು ಏನೋ ಪರಿಸ್ಥಿತಿ ಸರಿ ಇಲ್ಲ, ನನಗೂ ಬೇಜಾರಾಗುತ್ತೆ, ಎಲ್ಲರಿಗೂ ಬೇಜಾರಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಅವತ್ತು ಅಣ್ಣ ತಮ್ಮಂದ್ರಿದ್ದಾಗ ನಾವು ಆಸ್ತಿ ಮಾಡ್ಕೊಂಡ್ವಪ್ಪ, ಇವತ್ತು ನನಗೆ ಕಷ್ಟ ಇದೆ, ನಮ್ಮ ಆಸ್ತಿ ಬಿಟ್ಕೊಡ್ರಿ ಅಂತಂದೇಳಿ ಕೇಳ್ತಾ ಇದೀವಿ ಅಷ್ಟೇ. ರೇ ರಾ ರಾಗ್ ಕಡೆಗೂ RSS ಎಂಟ್ರಿ. ಬಿಜೆಪಿ ಹೈಕಮಾಂಡ್ನಿಂದ ಬಿಗ್ ಮೆಸೇಜ್. ರಾಮುಲು ರೆಡ್ಡಿ ತಿಕ್ಕಾಟ ತೀವ್ರಗೊಳ್ತಾ ಇದ್ದ ಹಾಗೆ ಕೊನೆಗೂ RSS ರಂಗ ಪ್ರವೇಶ ಆಗಿದೆ. ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ನೇಮಕಕ್ಕೆ ನಿರ್ಧಾರ ಮಾಡಿದೆ. ಕಳೆದ 1 ವರ್ಷದಿಂದಲೂ ತೆರವಾಗಿದ್ದ ಸ್ಥಾನಕ್ಕೆ ಯಾರನ್ನೂ ನೇಮಕ ಮಾಡಿರಲಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಕಚ್ಚಾಟ ಹೆಚ್ಚಾಗ್ತಾ ಇದ್ದ ಹಾಗೆ ಈ ನಿರ್ಧಾರಕ್ಕೆ ಬರಲಾಗಿದೆ. ರಾಜ್ಯಾಧ್ಯಕ್ಷರ ಬಳಿ ಹೇಳದ ದೂರನ್ನ ಸಂಘಟನಾ ಕಾರ್ಯದರ್ಶಿ ಬಳಿ ಹೇಳಿ ಸರಿಪಡಿಸಿಕೊಳ್ಳುವಂತೆ ಹೈಕಮಾಂಡ್ ಸೂಚಿಸುವ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯಲ್ಲಿ ಗುಂಪು ಘರ್ಷಣೆಯನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಗುಂಪು ಘರ್ಷಣೆಗೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಮುಂದಾಗಿರುವಂಥದ್ದು. ಕಳೆದ 8 ತಿಂಗಳಿಂದಲೂ ಕೂಡ ರಾಜ್ಯ ಬಿಜೆಪಿಗೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯವರು ಇರಲಿಲ್ಲ. ಈಗ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯವರ ನೇಮಕಕ್ಕೆ ಹೈಕಮಾಂಡ್ ಮುಂದಾಗಿದೆ. ಇದಕ್ಕೆ RSS ಕೂಡ ಸಮ್ಮತಿ ಕೊಟ್ಟಿದೆ. ಎಲ್ಲೋ ಒಂದು ಕಡೆ ವಿಜೇಂದ್ರ ಬಳಿ ಹೇಳಿಕೊಳ್ಳದ ವಿಚಾರವನ್ನು ಸಂಘಟನಾ ಪ್ರಧಾನ ಕಾರ್ಯದರ್ಶಿಯವರ ಮೂಲಕ ಅವ್ರ ಮುಂದೆ ಹೇಳಿಕೊಂಡ್ರೆ ಎಲ್ಲೊಂದು ಕಡೆ ಹೈಕಮಾಂಡ್ ಅವರು ಕೂಡ ಅದನ್ನು ಪರಿಹರಿಸಿ ಅಂತ ಅವ್ರಿಗೆ ಸೂಚನೆ ಕೊಡ್ಬೋದು. ಆ ಹಿನ್ನೆಲೆಯಲ್ಲಿ ಈಗ ಸಂಘಟನಾ ಕಾರ್ಯದರ್ಶಿಯವರ ನೇಮಕಕ್ಕೆ ಹೈಕಮಾಂಡ್ ಮುಂದಾಗಿದೆ. ಇದು ಎಷ್ಟರ ಮಟ್ಟಿಗೆ ಬಿಜೆಪಿಯಲ್ಲಿ ಬಣ ಕಚ್ಚಾಟಕ್ಕೆ ತೆರೆ ಎಳೆಯುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ರೆಡ್ಡಿ ರಾಮುಲು ಸಂಘರ್ಷದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಮಾಜಿ ಸಿಎಂ DV ಸದಾನಂದಗೌಡ, ಬಿಜೆಪಿಯಲ್ಲಿ ಒಂದು ಹಂತದವರೆಗೂ ಎಲ್ಲವನ್ನ ಹೈಕಮಾಂಡ್ ಸರಿ ಮಾಡ್ತಾರೆ ಅನ್ನೋ ಚರ್ಚೆ ನಡೀತಾ ಇತ್ತು. ಆದ್ರೆ ಯಾಕೋ ಏನೋ ಕೇಂದ್ರದವರು ಆಂತರಿಕ ಸಂಘರ್ಷ ಕೊನೆಗೊಳಿಸುವ ಪ್ರಯತ್ನ ಮಾಡಲಿಲ್ಲ. ಪಕ್ಷದ ಒಳಗಿನ ಆಂತರಿಕ ಸಂಘರ್ಷದ ಪರ್ವತವೇ ಸೃಷ್ಟಿಯಾಗಿದೆ. ಮೊದಲು ಅದನ್ನ ಸರಿಪಡಿಸಬೇಕು. ರಾಮುಲು ಒಬ್ಬ ನಿಷ್ಠಾವಂತ ನಾಯಕ, ಅವರು ಪಕ್ಷ ಬಿಡಲ್ಲ ಅನ್ನೋ ವಿಶ್ವಾಸ ನಮಗಿದೆ ಅಂದಿದ್ದಾರೆ. ಒಂದು ಹಂತದವರೆಗೆ ಎಲ್ಲವನ್ನ ಕೇಂದ್ರದವರು ಸರಿ ಮಾಡ್ತಾರೆ, ಕೇಂದ್ರದವರು ಇಂಟರ್ಫಿಯರ್ ಆಗ್ತಾರೆ, ರಾಜ್ಯದ ಪಕ್ಷದ ವಿದ್ಯಮಾನಗಳನ್ನೆಲ್ಲ ಅವರು ತಿಳ್ಕೊಳ್ತಾರೆ ಅಂತ ಹೇಳಿ. ಆದರೆ ಯಾಕೋ ಏನೋ ಕೇಂದ್ರದವರು ಪಕ್ಷದ ಆಂತರಿಕ ಸಂಘರ್ಷವನ್ನ ಒಂದು ಕೊನೆಗೊಳಿಸುವಂಥದ್ರಲ್ಲಿ ಭಾರಿ ದೊಡ್ಡ ಪ್ರಯತ್ನಗಳನ್ನು ಮಾಡದಿರುವಂಥದ್ದು. ಶ್ರೀರಾಮುಲುಗೆ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ. ಈ ರೀತಿ ನೇರವಾದಂಥ ಒಂದು ಮಾತು ಬಂದಿರುವುದಕ್ಕೆ ಅವರಿಗೆ ನೋವಾಗಿದೆ. ಅದರಲ್ಲಿ 2 ಮಾತುಗಳಿಲ್ಲ. ನಾನು ಮೊನ್ನೆ ಅವರಿಗೆ ಸಮಾಧಾನ ಹೇಳಿದೆ, ನೋಡಿಯಪ್ಪ, ನಾನು ಸತ್ಯಾಸತ್ಯತೆ ಬಗ್ಗೆ ನಾನು ವರದಿ ಕೊಡ್ತೇನೆ, ಆಮೇಲೆ ಇದನ್ನು ಚರ್ಚೆ ಮಾಡೋಣ. ಒಂದು ಕಾಲದಲ್ಲಿ ನೀವು ರಾಜ್ಯದ ಅತ್ಯಂತ ಪ್ರಮುಖ ನಾಯಕರ ಪೈಕಿಯಲ್ಲಿ ನೀವು ಒಬ್ಬರು, ST ಸಮುದಾಯದ ಇಡೀ ರಾಜ್ಯ ನಾಯಕರು ಅಂತ ನಿಮ್ಮನ್ನು ನಾವು ಪರಿಗಣನೆ ಮಾಡಿ ನಾವು ಎಲ್ಲವನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ಮತ್ತು ನೀವು ಯಾವುದೇ ಸಂದರ್ಭದಲ್ಲಿ ಪಕ್ಷ ಬಿಡುವುದಿಲ್ಲ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ನನಗೂ ಅವರ ಮೇಲೆ ಭರವಸೆ ಇದೆ. ಮತ್ತು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ನಮ್ಮ ಪಕ್ಷದ ನಾಯಕ ಪ್ಲಸ್ ಕಾರ್ಯಕರ್ತ. ಒಟ್ನಲ್ಲಿ ರೆಡ್ಡಿ ರಾಮುಲು ಮಧ್ಯೆ ಆಸ್ತಿ ಕಲಹ ಈಗ ಮುನ್ನೆಲೆಗೆ ಬಂದಿದೆ. ಇದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಸೃಷ್ಟಿಯಾಗಿದೆ. ರೆಡ್ಡಿ ಅವರು ರಾಮುಲುಗೆ ಆಸ್ತಿ ಕೊಟ್ಟಿದ್ರೆ ಅದ್ಯಾವ ಆಸ್ತಿ, ಬೇನಾಮಿನ? ಈ ವಿಚಾರ ಪಕ್ಷದ ವೇದಿಕೆಯವರೆಗೂ ಎಳೆದು ತಂದಿದ್ದು ಯಾಕೆ ಎಂಬ ಚರ್ಚೆಗಳು ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.